ದಯವಿಟ್ಟು ಬನ್ನಿ ಈಶ್ವರಪ್ಪನವರೇ ದೆಹಲಿಗೆ ಹೋಗೋಣ. ಯಡಿಯೂರಪ್ಪನವರ ಮಾತಿದು. ಈಶ್ವರಪ್ಪ ಪುತ್ರನಿಗೆ ಟಿಕೆಟ್ಗಾಗಿ ಶ್ರಮ ಮೀರಿ ಅಂದ್ರೆ ಶಕ್ತಿ ಮೀರಿ ಪ್ರಯತ್ನ ಪಡ್ತೀನಿ, ಎಲ್ಲಾ ರೀತಿಯಾದ ಪ್ರಯತ್ನ ಮಾಡ್ತೀನಿ. ಕಾಂತೇಶ್ಗೆ ಟಿಕೆಟ್ ಕೊಡಿಸೋ ಬಗ್ಗೆ BSY ಈ ರೀತಿ ಪ್ರತಿಕ್ರಿಯಿಸಿದ್ದಾರೆ. ನೀವು ಬನ್ನಿ ದೆಹಲಿಗೆ, ನನ್ನ ಜೊತೆ ಹೋಗೋಣ, ಶಕ್ತಿ ಮೀರಿ ಪ್ರಯತ್ನ ಪಡೋಣ, ನನ್ನ ಜೊತೆ ಬಂದ್ರೆ ದೆಹಲಿಗೆ ಕರೆದುಕೊಂಡು ಹೋಗ್ತೀನಿ, ಅಮಿತ್ ಶಾ ಜೊತೆಗೆ ನಾನೇ ಖುದ್ದು ಮಾತನಾಡಿಸ್ತೀನಿ, ದಯವಿಟ್ಟು ನನ್ನ ಜೊತೆಗೆ ದೆಹಲಿಗೆ ಬನ್ನಿ, ಎಲ್ಲ ರೀತಿ ಪ್ರಯತ್ನ ಮಾಡೋಣ ಅಂತ. ಆ ಎಲ್ಲ ಪ್ರಯತ್ನಗಳಿಗೂ ನಾನು ಸಿದ್ಧ ಆಗಿದ್ದೀನಿ, ನೀವು ಕೂಡ ಬೇಕಿದ್ರೆ ನನ್ನ ಜೊತೆಗೆ ಬನ್ನಿ ಅಂತ ಶಿವಮೊಗ್ಗದಲ್ಲಿ ಮಾಜಿ CM BS ಯಡಿಯೂರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ನಾಳೆ ಮತ್ತೆ ಕರೀಬಹುದು, ಈ ಸಾರಿ ಮೀಟಿಂಗಲ್ಲಿ ಪ್ರಧಾನಿಯವರು ಇರ್ಬೋದು ಅಂತ ಕಾಣುತ್ತೆ. ಅದಕ್ಕೋಸ್ಕರ ಒಂದಿನ ಮುಂದಾಗ್ತಿರ್ಬೋದು. ಅದಕ್ಕೋಸ್ಕರ ಇವತ್ತು ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಯಾವಾಗ ಕರೀತಾರೆ ಅವಾಗ ಡೆಲ್ಲಿಗೆ ಹೋಗ್ತೀವಿ. ಮತ್ತೆ ಈಶ್ವರಪ್ಪನ ಮಗನ ಬಗ್ಗೆ ನಾವು ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗಲೂ ಕಾಲ ಮಿಂಚಿಲ್ಲ. ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ಅವ್ರು ಬಂದ್ರೆ ನಾನೇ ಅವ್ರ ಜೊತೆ ಕರ್ಕೊಂಡು ಅಮಿತ್ ಶಾ ಜೊತೆ ಮಾತಾಡ್ತೀನಿ. ಅವ್ರ ಮಗನಿಗೆ ಸೀಟ್ ಕೊಡ್ಸೋಕೆ ಏನ್ ಬೇಕೋ ನನ್ನಿಂದ ಆಗೋದಿಲ್ಲ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡಕ್ ಸಿದ್ಧ. ಅದೇ ಸರ್, ಈಶ್ವರಪ್ಪನವರು ಅದನ್ನೇ ಹೇಳಿದ್ರು ಸರ್. ಅಂದ್ರೆ ಯಡಿಯೂರಪ್ಪನವ್ರ ಮೇಲೆ ನನಗೆ ವಿಶ್ವಾಸ ಇದೆ, ನಮಗೆ ಕೈ ಬಿಡಲ್ಲ ಅನ್ನೋ ವಿಶ್ವಾಸ ಇದೆ, ಟಿಕೆಟ್ ಕೊಡಿಸಲ್ಲ. ಅವ್ರು ಬಂದ್ರೆ ಜೊತೆ ಕರ್ಕೊಂಡೋಗಿ ಮಾತಾಡ್ಬೋದಪ್ಪ. ಅವ್ರು ದಯವಿಟ್ಟು ಹೇಳ್ತಾನೆ, ನಾನು ನಿಮ್ಮ ಮೂಲಕ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತೀನಿ, ದಯವಿಟ್ಟು ಬನ್ನಿ ಡೆಲ್ಲಿಗೆ, ನಾನೇ ಅಮಿತ್ ಶಾ ಜೊತೆ ಕರ್ಕೊಂಡೋಗಿ ಮಾತನಾಡಿಸ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.